ಇಲ್ಲಿಂದ ನೀವು ಬಂಡ್ರಿಗೆ ಹೋಗ್ತಾ ಇದ್ರಿ ಅಂದಾಗ ಅದಕ್ಕೊಂದು ಲೆಟರ್ ಅಂತ ಮಾಡ್ಬೇಕು ತಾನೆ. ಇಲ್ಲಿಂದ ಈ ಗೋಲ್ಡನಿಗೆ ನಾವು ವರ್ಗಾವಣೆ ಮಾಡ್ತಾಯಿದ್ದೀವಿ ಅದೆಲ್ಲಿದೆ? ಅದು ಮಾಡಿಲ್ಲ. ಮತ್ತೆ ಮಾಡಬೇಕಲ್ಲ, ಅದು ಪ್ರೊಸೀಜರ್ ಇಲ್ವಾ? ಇಲ್ಲ, ರೈತರಿಗೆ ಅರ್ಜೆಂಟ್ ಇರಲಿ ಸರ್. ಈಗ ಓಕೆ, ರೈತರಿಗೆ ಕೊಡಬೇಕು, ಆಯಿತು, ತಗೊಂಡೋಗಿ ಬೇಡ ಅಂತಲ್ಲ. ಈಗ ನಿಮ್ಮ ಹತ್ರ ಇಲ್ಲಿದೆ ಮೂಮೆಂಟ್ ರಿಜಿಸ್ಟರ್ ಆದರೆ ಇದೆಯಾ, ಅದು ಏನಾದ್ರು ಒಂದು ಲೆಟರ್ ಮಾಡ್ಕೊಂಡಿದ್ದೀರಾ, ಏನಾದ್ರು ಇದೆಯಾ? ಮತ್ತೇನಿಲ್ಲ. ಈಗ ಅಧಿಕಾರಿಗಳು ಯಾರು ಇಲ್ಲಿ ರೋಡ್ ಮಾಡ್ತಿದ್ದಾರೆ? ಇಲ್ಲಿ ಯಾರಿದ್ದಾರೆ? ಬಂದ್ ಮಾಡಿದ್ದಾರೆ. ಮತ್ತೆ ಫೋನ್ ಮಾಡಿ ಇದು ವೆಹಿಕಲ್ ಪರ್ಪಸ್ ತೋರ್ಸಪ್ಪ, ಏನೈತೆ ರೈತ ಕೇಂದ್ರ ಫೋನ್ ಮಾಡಿ ಒಳಗಡೆ ಭತ್ತದ ಮೂಟೆಗಳು ಏನೋ ಇದ್ದಂಗೆ ಇದಾವೆ. ಅವ್ರನ್ನ ಕರೆದು ಬಿಡ್ರಿ ಸರ್, ಒಂದ್ಸರಿ ತೋರಿಸ್ಬಿಡ್ಲಿ. ಹಿಂದ್ಗಡೆ ಏನೋ ಮೂಟೆಗಳಿದಾವೆ. ಲೈವ್ ತಗೊಂಡ್ರ ನೀವು? ಲೈವ್ ತಗೊಂಡಿದ್ದೆ. ಅಲ್ಲ, ಇದು ಮೂಟೆ, ಭತ್ತದ ಮೂಟೆ ಇದೆ ಅಂತೆ. ಚೋರ್ನೂರು ಹೋಬಳಿಯಿಂದ ಈಗ ಬಂಡ್ರಿಗೆ ಹೋಯ್ತಿದ್ರ ನೀವು? ಮತ್ತೆ ನಿಮ್ಮ ಜೊತೆಗೆ ಅಧಿಕಾರಿ ಆದ್ರೆ ಇರ್ಬೇಕು ತಾನೆ. ನೀವು ಮೂಟೆಗಳನ್ನ ತಗೊಂಡು ರೈತರಿಗೆ ಕೊಡ್ತೀರಾ ಅಥವಾ ನೀವು ಮಾರಾಟಕ್ಕೆ ತಗೊಂಡು ಹೋಗ್ತಿದ್ದೀರಾ? ಹೆಂಗೆ ಗೊತ್ತಾಗ್ಬೇಕು ನಿಮಗೆ? ಅಥವಾ ಒಂದು ಮೂಮೆಂಟ್ ರಿಜಿಸ್ಟರ್ ಇರ್ಬೇಕು ನಿಮ್ಮ ಹತ್ರ, ಇಲ್ಲ ಒಂದು ರೆಕಾರ್ಡ್ ಯಾವುದನ್ನು ಇರ್ಬೇಕು ತಾನೆ. ಇಲ್ಲಿಂದ ಇಷ್ಟು ಭತ್ತ ಅಲ್ಲ ಇಷ್ಟು ಭತ್ತದ ಏನು ಮೂಟೆಗಳನ್ನ ನಾವು ಇಲ್ಲಿಂದ ಇಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ವಿ ಈ ಪರ್ಪಸ್ಸಿಗೆ ಅಂತೇಳಿ ಏನಾದರೂ ಒಂದು ದಾಖಲೆ ಇರ್ಬೇಕು ತಾನೆ. ಈಗ ದಾಖಲೆ ಇಲ್ದಂಗೆ ನೀವು ಇದರಲ್ಲಿ ಎಷ್ಟು ಭತ್ತ ಚೀಲ ಇದಾವೆ ಒಳಗಡೆ? 15 ಭತ್ತ ಚೀಲಗಳು ನೋಡಿ. ಇದು 15 ಭತ್ತ ಚೀಲಗಳು ಒಳಗೆ ಹಾಕಿದ್ದಾರೆ. 15 ಭತ್ತ ಚೀಲಕ್ಕೆ ಯಾವುದೇ ಒಂದು ದಾಖಲೆ ಇಲ್ದಂಗೆ ನೀವು ಇಲ್ಲಿಂದ ಸಾಗಣೆ ಮಾಡ್ತಾ ಇದ್ದೀರಿ ಅಂದರೆ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಎಷ್ಟು ಕಿಲೋಮೀಟರ್ ಆಗ್ತಾನೆ ಇಲ್ಲಿಂದ? ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಅಂದರೆ ಒಂದು 15 ಆಗ್ಬೋದು. ಯಾರು ಇವ್ರ ಜೊತೆ ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರಿಲ್ಲ, ಅಧಿಕಾರಿಗಳು ಯಾರಿಲ್ಲ. ಅದು ಫೋನ್ ಮಾಡಿ. ಅಣ್ಣ, ಅವ್ರ ನಂಬರ್ ಇಸ್ಗ ಡೈರೆಕ್ಟಾಗಿ ಅವ್ರದ್ದು ನಂಬರ್ ನೀನೇ ಕಾಲ್ ಮಾಡು. ಒಂದು ನಿಮಿಷ ನಿಧಾನ ಇರ್ರಿ. ಸ್ವಲ್ಪ ಲೌಡ್ ಸ್ಪೀಕರ್ ಇಡಪ್ಪ. ಸ್ಪೀಕರ್ ಹಾಕಿ, ಸ್ಪೀಕರ್ ಫೋನ್ ಮುಂದಕ್ಕೆ ಸ್ಪೀಕರ್ ಹಾಕಪ್ಪ. ಫೋನ್ ಸ್ಪೀಕರ್ ಆನ್ ಮಾಡಪ್ಪ. ಸ್ಪೀಕರ್ ಮಾತಾಡ್ತಾರೆ, ಕೊಡ್ತೀನಿ, ಮಾತಾಡಿ. ಮಾತಾಡಿ. ಲೌಡ್ ಸ್ಪೀಕರ್. ಹಲೋ, ನಮಸ್ತೆ. ಸ್ಪೀಕರ್ ಹಾಕಂತೇಳಿ ಅವ್ರಿಗೆ. ಸ್ಪೀಕರ್ ಬಟನ್ ವರ್ಕ್ ಆಗಲ್ಲ. ಸರ್, ನಾನು ಯುಗಂಧರ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷರು KRS ಪಕ್ಷದಿಂದ. ಈಗ ಇಲ್ಲಿಂದ ಚೋರ್ನೂರಿಂದ ಈ ಗಾಡೀಲಿ, ಅದು ಸಹಾಯವಾಣಿ ಅನ್ನೋ ಗಾಡೀಲಿ 15 ಚೀಲ RNR ಭತ್ತದ ಚೀಲನ ಬಂಡ್ರಿ ರೈತ ಸಂಪರ್ಕ ಕೇಂದ್ರಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಈ ಕಾರಿನ ಡ್ರೈವರ್, ಏನಪ್ಪ ನಿನ್ನ ಹೆಸರು? ವಿನೋದ್ ಕುಮಾರ್. ವಿನೋದ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗ ಇವರು ಅಲ್ಲಿಗೆ ತಗೊಂಡು ಹೋಗ್ತಾರಂತ ಏನು ಗ್ಯಾರಂಟಿ ಸರ್? ಇದು ಮೂಮೆಂಟ್ ರಿಜಿಸ್ಟರ್. ಹಾಂ, ಅಲ್ಲ, ಈಗ ಗಾಡೀಲಿ ಅದಕ್ಕೆ ಸಂಬಂಧಪಟ್ಟಂತ ಇವು ಇಲ್ಲ, ದಾಖಲೆಗಳಿಲ್ಲ. ಮೂಮೆಂಟ್ ರಿಜಿಸ್ಟರ್ ಇಲ್ಲ. ಯಾವ ಒಬ್ಬ ಕಾಲ್ ಬ್ಯಾಕ್ ಮಾಡ್ತೀವಿ ನಿಮ್ಮ ಅಧಿಕಾರಿಗಳು ಕೂಡ ಇಲ್ಲ. ಇರ್ಲಿ. ಈಗ ವಿಚಾರ ಏನಂದ್ರೆ ಸರ್, ಈಗ ಇದು ಇವ್ರ ಫೋನಿಂದ ಮಾಡ್ತಾರೆ. ಒಂದು ನಿಮಿಷ ಅವ್ರ ನಂಬರ್ ಕೊಟ್ಬಿಡಿ, ಮಾತಾಡೋಣ. ಇದು ಈ ಗಾಡಿ ಇದೆಯಲ್ಲ, ಏನು ಸಂಜೀವಿನಿ, ಕೃಷಿ ಸಂಜೀವಿನಿ ಲ್ಯಾಬ್ ಟು ಲ್ಯಾಂಡ್. ಈ ಗಾಡಿ ಬಳಸಬೇಕಾಗಿರೋದು ಏನು ವಿಚಾರಕ್ಕೆ ಅಂತ ಗೊತ್ತಾಗ ಉದ್ದೇಶ ಏನು? ಈಗ ವಾಹನ
ಸರ್ ಇದು ದುರ್ಬಳಕೆ ಅಂತಾರೆ ಸರ್. ಇದನ್ನ ಈ ಥರನ ಈ ಗಾಡಿನ ಯಾವ್ದಕ್ಕೆ ಬಳಸ್ಬೇಕು ಅದಕ್ಕೆ ಬಳಸಿದ್ರೆ ನಾವೇನು ಪ್ರಶ್ನೆ ಮಾಡಲ್ಲ ಏನು ಸರ್. ಈ ಥರ ಭತ್ತ ಚೀಲ ಹಾಕೊಂಡು ಹೋಗಿದ್ರಲ್ಲ ಅವಕಾಶಗಳಿಲ್ಲ. ಕೊಡಿ ನಂಬರ್ ಕೊಡಿ ಏನು ಸರ್. ನಮ್ಮ 96 ಮತ್ತೆ ಇದು ಈಗ ಕರ್ತವ್ಯ ಲೋಪ ಆಗುತ್ತಲ್ಲ ಸರ್ ಇದು. 99 69 ಮತ್ತೆ ಕಾಲ್ ಕಟ್ ಮಾಡಿ ಈಗಂದ್ರ ಕಾಲ್ ಕಟ್ ಮಾಡಿ ಸರ್. ಕಾಲ್ ಬರುತ್ತೆ, ಕಟ್ ಮಾಡಿ ಅಂತ. ಕಾಲ್ ಕಟ್ ಮಾಡಿ. ಆಯ್ತು ಸರ್, ಈಗ ಒಂದು ನಿಮಿಷ ಈಗ ನಮ್ಮ ನಂಬರಿಂದ ಕಾಲ್ ಮಾಡ್ತೀವಿ. ಕಟ್ ಮಾಡ್ತೀವಿ. ಈಗ ನಮ್ಮ ನಂಬರಿಂದ ನಿಮಗೆ ಫೋನ್ ಬರುತ್ತೆ. ಎತ್ತರ ಅಂತ ಹೇಳ್ರಿ. ಎತ್ರಿ ಈಗ ಇವ್ರನ್ನ ಕಳಿಸ್ತದ ಹಂಗ ಕಳ್ಸೋದಲ್ಲ. ಈಗ ಅದರಲ್ಲಿ ಲೋಡ್ ಸ್ಪೀಕರ್ ಅವ್ರು ಏನ್ ಮಾತಾಡ್ತಾರೆ ನಮ್ಗೆ ಕ್ಲಾರಿಟಿ ಇಲ್ಲ. ಹಂಗಾಗಿ ಈಗ ನಮ್ಮದ್ರಲ್ಲೇ ಮಾತಾಡ್ಬಿಡೋಣ. ಅವ್ರು ಏನ್ ಹೇಳ್ತಾರ ಸಾರ್ವಜನಿಕ ಎಲ್ಲರಿಗೂ ಮಾಹಿತಿ ಗೊತ್ತಾಗ್ಲಿ. ಸರ್ ನಮಸ್ಕಾರ. ಸರ್ KRS ಪಾರ್ಟಿಯಿಂದ ಖಾದರ್ ಭಾಷಾ ಅಂತೇಳಿ ಜಿಲ್ಲಾ ಕಾರ್ಯದರ್ಶಿ. ಸರ್ ಈಗ ನಿಮ್ಮ ಏನು ಕೃಷಿ ಸಂಜೀವಿನಿ ವಾಹಿನಿ ಇದೆಯಲ್ಲ, ಅದನ್ನ ನೀವು ಇದ್ರಿ 15 ಮೂಟೆನ ಭತ್ತ ತಗೊಂಡು ಹೋಗ್ತಿದ್ರಿ ಬಂಡ್ರಿಗೆ, ಹೌದಾ? ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು ದಾಖಲೆನ ಗಾಡಿಯಲ್ಲಿ ಇಟ್ಟಿಲ್ಲವಲ್ಲ, ಯಾಕೆ? ಅದು ನಮ್ಮ ಪಾಯಿಂಟ್ ರೀ, ನಮ್ಮ ಆಫೀಸಿಂದ ಇನ್ನೊಂದು ಸಬ್ ಪಾಯಿಂಟಿಗೆ ನಾನು ಇಲ್ಲಿ ತರಿಸ್ತಾ ಇದ್ದೇನೆ ರೀ. ಓಕೆ ಸರ್, ಆಯ್ತು, ತರಿಸ್ಕೊಳ್ಳಿ. ನಿಮ್ಮ ಸಬ್ ಪಾಯಿಂಟಿಗೆ ತರಿಸ್ಕೊಳ್ಳಿ ಅಥವಾ ನಿಮ್ಮ ಮೇನ್ ಬ್ರಾಂಚಿಗೆ ತೋರಿಸ್ಕೊಳ್ಳಿ, ಎಲ್ಲಾದ್ರೂ ತೋರಿಸ್ಕೊಳ್ಳಿ. ಮೇನ್ ಬ್ರಾಂಚ್ ಅಲ್ರಿ ನಮ್ದು. ಅಲ್ಲಲ್ಲ, ನಾನು ಹೇಳ್ತಿರೋದು ಎಲ್ಲಿಗಾದ್ರೂ ತೋರಿಸ್ಕೊಳ್ಳಿ. ಬಟ್ ತರಿಸ್ಕೋಬೇಕಾದ್ರೆ ಒಂದು ದಾಖಲೆಯನ್ನು ಮೇಂಟೈನ್ ಮಾಡ್ಬೇಕು ತಾನೆ ತಾವು. ಅಲ್ಲ ಇಲ್ಲಿ ಬಂದು ನಾನೇ ಅಲ್ರಿ, ಈಗ ಬೇರೆ ಯಾರದ ತರಿಸಿದ್ರು ಓಕೆ, ನಾನೇ ತರಿಸ್ಕಿಂತಿದ್ದೆ. ಎಲ್ಲಿದ್ರಿ ನೀವು ಈಗ? ಇಲ್ಲಿ ಬಂಡ್ರಿಲ್ ಇದೆ. ನೀವು ಬಂಡ್ರಿಲಿದ್ರಿ. ವಾಹನ ಎಲ್ಲಿದೆ? ವಾಹನ ಚೋರನ್ ಕಳಿಸಿ. ಚೋರ್ನೂರಲ್ಲಿದೆ. ಮತ್ತೆ ಇವ್ರು ಚೋರ್ನೂರಿಂದ ಬಂಡ್ರಿಗೆ ತಗೊಂಡ್ಬರ್ತಾರಾ ಅಥವಾ ನಿಮ್ಮ ಮನೆಗೆ ತಗೊಂಡು ಹೋಗ್ತಾರ ನಮಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲ ನಾನೇ ಇದೀನಲ್ರಿ. ಎಲ್ಲಿ ಇದ್ದೀರಿ ನೀವು? ಈಗ ನಾವು ಫೋನ್ ಮಾಡಿದ್ರೆ ಮಾತಾಡ್ತಿದ್ರಿ ಸರ್. ನಾನು ಬಂಡ್ರಿಯಾಗ ಅದೇನ್ರಿ. ಅಲ್ಲ, ನೀವು ಬಂಡ್ರಾಗಿದ್ರಿ, ನಮಗೆ ಗೊತ್ತಾಗ್ಬೇಕಲ್ಲ ನೀವು ಬಂಡ್ರಾಗಿದ್ರಿ ಅನ್ನೋದನ್ನ. ಈಗ ವಾಹನ ಇಲ್ಲಿ ಇದೆ, ನೀವು ಅವ್ರ ಜೊತೆಗೆ ತಾನೇ ಇರಬೇಕು. ಅಲ್ಲ ಮಳೆ ಬರ್ತಿತ್ರಿ, ಮಳೆ ಬರ್ತಿಲ್ಲ, ರೈತರು ಇದ್ರು. ಆಯ್ತು ಸರ್, ಈಗ ಬರ್ರಿ ಅಂತ ಇರ್ತಿತ್ತು. ಆಯ್ತು, ನೀವು ಮಳೆ ಬರ್ತಿತ್ತು, ರೈತರಿಗೋಸ್ಕರ ಮಾಡ್ತಿದ್ರು, ಒಳ್ಳೇದು ಮಾಡಿ. ಈಗ ಅಟ್ಲೀಸ್ಟ್ ಈ ಗಾಡಿಯಲ್ಲಿ ಒಂದು ದಾಖಲೆ ಏನಾದ್ರು ಇರ್ಬೇಕು ತಾನೆ, ಮೂಮೆಂಟ್ ರಿಜಿಸ್ಟರ್ ಆದ್ರೂ ಇರಬೇಕು. ಇಲ್ಲಿಂದ ನಾನು ಚೋರ್ನೂರು ಹೋಬಳಿಯಿಂದ ಭತ್ತನ 15 ಮೂಟೆನ ನಾನು ಬಂಡ್ರಿ ಗ್ರಾಮಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನ. ಅಲ್ಲ ನಾನು ಇಲ್ಲಿ ಬಂದು ನಾವು ಇಲ್ಲಿ ಬಂದು ನಾವು ಮತ್ತೆ ಮಾಡ್ತೀವಿ. ಮತ್ತೆ ಇಲ್ಲಿಂದ ನೀವು ತಗೊಂಡು ಹೋಗ್ಬೇಕಾದ್ರೆ ಏನೋ ವರ್ಗಾವಣೆ ಮಾಡ್ಬೇಕಾದ್ರೆ ಅದನ್ನ ಮೇಂಟೈನ್ ಮಾಡಬಾರ್ದು ಅನ್ನೋದು ಏನಿದೆ ನಿಮ್ಮ ಇಲಾಖೆಯಲ್ಲಿ? ಮೇಂಟೈನ್ ಮಾಡ್ತೀವಿ ನಾವು. ಸ್ಟಾಕ್ ತಗೊಂತೀನಲ್ಲ, ಮತ್ತೆ ಅಲ್ಲಿ ನಾನು ಬರ್ಕೊಂತೀನಿ ನಾನು. ಅಲ್ಲ, ನೀವು ಸ್ಟಾಕ್ ನ ಬರ್ಕೊಂತೀರಿ, ಅಲ್ಲಿ ಇಟ್ಕೊಂಡು ಆಫೀಸ್ ನಲ್ಲಿ ಕುತ್ಕೊಂಡು AC ನಲ್ಲಿ ಕುತ್ಕೊಂಡು ಬರ್ಕೊಳೋದಲ್ಲ. ನೀವು ಸ್ಪಾಟ್ ನಲ್ಲಿ ಕುತ್ಕೊಂಡು ಇಲ್ಲಿ ಬರಬೇಕು, ವೆಹಿಕಲ್ ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ತಗೊಂಡು ಹೋಗ್ತಾ ಇದಾರೆ ಅದನ್ನ ಒಂದು ರಿಜಿಸ್ಟರ್ ಮೂಮೆಂಟ್ ಅಂತ ಇರುತ್ತೆ, ಅದನ್ನ ಮೂಮೆಂಟ್ ರಿಜಿಸ್ಟರ್ ನಲ್ಲಿ ನೀವು ದಾಖಲೆ ಮಾಡಬೇಕು. ಇಲ್ಲಿಂದ ನಾನು ವರ್ಗಾವಣೆ ಮಾಡ್ತಾ ಇದ್ದೀನಿ, ದಾರಿ ಮಧ್ಯದಲ್ಲಿ ಏನು ಆಯ್ತು ಅನಾಹುತಗಳು, ಯಾರು ಅದನ್ನ ತಗೊಂಡು ಹೋದ್ರು, ಡ್ರೈವರಿಗೆ ಹೊಡೆದು, ಅವಾಗ ಯಾರು ಹೊಣೆ ಅದಕ್ಕೆ? ಅಲ್ಲ, ಹಂಗೇನೇನು ಆಗಿಲ್ಲ ಅಂದ್ರೆ ಒಂದು ಬಾಂಡ್ ಬರ್ದು ಕೊಡ್ತೀರಾ ನೀವು? ಹಂಗಾದ್ರೆ ಏನಾರು ಹಂಗೆ ಆ ಥರ ಏನೂ ಆಗಲ್ಲ ಅಂತೇಳಿ. ಹಂಗಂದ್ರೆ ನಾನು ಹಿಂದೆ ಬರ್ತೀನಿ ನಡಿಯಪ್ಪ, ನಾನು ಬಂದರೆ ಇಲ್ಲಿ ಮಳೆ ಸಿಗುತ್ತೆ, ನಾನು ಇದು ಸರ್ ನಾವು ಮಳೆಯಲ್ಲೇ ಕೆಲಸ ಮಾಡ್ತಾ ಇದ್ದಿಲ್ಲ ಸರ್. ನಾವು ಮಳೆ ಇಳಿದಿದೆ ಅಂತಾನೆ ನಾವು ಕೇಳ್ತಾ ಇರೋದು. ಈ ಮಳೆಯಲ್ಲಿ ತಗೊಂಡು ಹೋಗ್ತಾ ಇದಾರೆ, ಆ ವಾಹನ ಪರ್ಪಸ್ ಏನು, ಉದ್ದೇಶ ಏನು? ಈ ವಾಹನನ ಇಲಾಖೆ ಕೊಟ್ಟರೆ ಉದ್ದೇಶ ಏನಿದೆ ವಾಹನನ? ಮಳೆ ಬರ್ತದೆ ಅಂತೇಳಿ ಮಳೆಗಾಲದಲ್ಲಿ ಏನಾದರೂ ಸ್ಯಾಲ್ರಿ ಕೊಡ್ಲಾರ್ದಂಗೆ ಇರ್ತಾರ ನಿಮಗೆ ಸರ್ಕಾರ ವತಿಯಿಂದ? ಸರ್ ಮಾತಾಡಿ ಸರ್. ಈಗ ಈ ವಾಹನದ ಉದ್ದೇಶ ಹೇಳಿ. ಅದೇ ರೀ, ಸಾಯಿಲ್ ಸ್ಯಾಂಪಲ್ ಮಾಡೋದು, ಪ್ರಚಾರ ಮಾಡೋದು. ಈಗ ಯಾವ ಕೆಲ್ಸಕ್ಕೆ ನೀವು ಬಳಸ್ತಾ ಇದ್ರಿ ಇದನ್ನ? ಇಲ್ರಿ, ನಮಗೆ ಅದು ಪ್ರಚಾರಕ್ಕೆ ಬಳಸ್ತಿದೀವಿ. ಇವತ್ತು ಮಳೆ ಇರಬೇಕಾ, ಯಾವ್ದು ನಮ್ಗೆ ವೆಹಿಕಲ್ ಸಿಕ್ಕಿಲ್ಲ, ಅದಕ್ಕಾಗಿ ನಾವು ಇದನ್ನ ತಂದಿದ್ವಿ ಅಷ್ಟೇ ರೀ. ಯಾವ್ದು ವೆಹಿಕಲ್ ಸಿಕ್ಕಿಲ್ಲ ಅಂದ್ರೆ? ಅಲ್ಲಿ ಬಾಡಿಗೆ ಸಿಕ್ಕಿಲ್ರಿ ನಮ್ಗೆ. ಬಾಡಿಗೆ ವಾಹನ ಸಿಕ್ಕಿಲ್ಲ, ಅದಕ್ಕೋಸ್ಕರ ಸರ್ಕಾರಿ ವಾಹನನ, ಪ್ರಚಾರದ ವಾಹನನ ನೀವು ದುರ್ಬಳಕೆ ಮಾಡ್ಕೊಂತಿದ್ರಿ ಹಂಗಾದ್ರೆ. ಮತ್ತೆ ಅದು ದುರ್ಬಳಕೆನೇ ಆಗತ್ತಲ್ಲ ಸರ್. ಈಗ ನಿಮಗೆ ಯಾವುದು ಈಗ ಹೊರಗಿನ ಒಂದು ವಾಹನ ನಿಮಗೆ ಸಿಕ್ಕಿಲ್ಲ ಅಂದಾಗ ಬಾಡಿಗೆಗೆ ಸರ್, ಈಗ ಸುಮಾರು ಜನ ಚಾಲಕರು ಒಂದು ವಾಹನನ ಗೂಡ್ಸ್ ವಾಹನ ಮಾಡಿಕೊಂಡು ಬಾಡಿಗೆ ಇಲ್ದಂಗೆ ನಮ್ಮ ರಾಜ್ಯದಲ್ಲಿ ಕೆಲಸ ಇಲ್ದಂಗೆ ಅವ್ರೇನೋ ಅವ್ರ ದಿನಗೂಲಿಗೆ ಒಂದು ವಾಹನಗಳು ಮಾಡ್ಕೊಂಡು ಭಾಳಷ್ಟು ಜನ ಕುತ್ಕೊಂಡಿದ್ದಾರೆ. ಅವ್ರ ಹೊಟ್ಟೆ ಮೇಲೆ ನೀವು ಹೊಡೆದು ಅವ್ರ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ನ ನೀವೇ ಖುದ್ದಾಗಿ ಹೊಡಿತಿರೋದನ್ನ ಕಾಣಿಸ್ತದೆ ಇಲ್ಲಿ. ಮಳೆ ಬರ್ತಿದ್ರಿ, ಯಾರು ಬರ್ಲಿಲ್ಲ ಸರ್. ಯಾರು ಬರ್ಲಿಲ್ಲಲ್ಲ ಸರ್. ಈಗ ಎಷ್ಟು ಗಾಡಿ ಬೇಕು ಸರ್ ನಿಮಗೆ ಹೇಳಿ? ಈಗ ಎಷ್ಟು ಗಾಡಿ ಬೇಕು? ಇಲ್ಲೇ ಕಳಿಸ್ತೀನಿ ನಾನು ಗಾಡಿನ. ಆಫೀಸ್ ಮುಂದೆ ಇದೆ. ನೀವು ಬಡವರ ಹೊಟ್ಟೆ ಮೇಲೆ ಹೊಡೆಯತಕ್ಕಂಥ ಕೆಲಸ ಇದು. ವಾಣಿಜ್ಯ ಬಳಕೆನ ಏನು ಮಾಡ್ತಕ್ಕಂಥ ಏನು ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಅವರು ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿ ಅವ್ರ ಮನೆ ಜೀವನ ನಡೆಸೋಕ್ಕೋಸ್ಕರ ಒಂದು ವಾಣಿಜ್ಯ ವಾಹನ ಮಾಡ್ಕೊಂಡಿರ್ತಾರೆ.
ಆ ವಾಹನಗಳನ್ನ ನೀವು ಹೊಟ್ಟೆ ಹೊಡೆದು ನಿಮ್ಮ ವಾಹನಲ್ಲಿ ಸರಕು ಸಾಗಣೆ ಮಾಡಿ ಆಮೇಲೆ ಯಾವುದೋ ಟ್ರಾನ್ಸ್ಪೋರ್ಟ್ ಬಿಲ್ ಹಾಕೊಂಡು ನಾನು ಈ ವಾಹನನ ಇಲ್ಲಿಂದ ಇಲ್ಲಿಗೆ ಸರಕು ಮಾಡಿದೆ ಸಾಗಣೆ ಮಾಡಿದ್ದೀನಿ ಅಂತೇಳಿ ಬಿಲ್ ಮಾಡ್ಕೊಳಕ ಹೇಳಿ. ಅಲ್ಲ, ಉದ್ದೇಶ ಇದೆ, ಇದು ನಿಮ್ಮ ಉದ್ದೇಶನೇ ಇದು. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಪ್ರೈವೇಟ್ ವಾಹನ ಕರ್ಕೊಂಡು ಬಂದು ಅದು ಬಾಡಿಗೆ ಎಷ್ಟಿದೆ ಅದನ್ನ ಸರ್ಕಾರದಿಂದ ನೀವು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬೇಕಿತ್ತು. ಯಾಕೆ ಸರ್ಕಾರದಲ್ಲಿ ದುಡ್ಡಿಲ್ವಾ? ಸರ್ ಒಳ್ಳೇದು, ನಿಮ್ ಕೆಲ್ಸಕ್ಕೆ ನಾವು ಹೇಳ್ತಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಓಕೆ, ಐ ಅಗ್ರಿ ಸರ್. ನಿಮ್ಮ ಒಂದು ಉದ್ದೇಶ ಏನಿದೆ, ಐ ಅಗ್ರಿ. ಒಂದೇ ಮಿನಿಟ್ ಬಸವರ, ಅದು ನಾನು ತರಿಸಿದ್ದಿಲ್ಲ. ಹಾ. ಏನಾಗಿದೆ ರಿಕ್ವೆಸ್ಟ್, ರೈತರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದು ತರಂಗಿಲ್ಲಪ್ಪ ಅಂತ. ಇಲ್ಲ ಸರ್, ನಮ್ಮ ಅರ್ಜೆಂಟ್ ಐತೆ ಅನ್ನೋದಕ್ಕೆ ಅವರು ಕೇಳಿದಕ್ಕೆ ನಾನು ಈಗ ರೈತರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತೇಳಿ ನೀವು ಬಡವ್ರ ಹೊಟ್ಟೆ ಮೇಲೆ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನೀವು ತಗೊಂಡು ಹೋಗ್ತಿದ್ರಿ. ಹಂಗಾದ್ರೆ ನಾವು ಅದರಿಂದ ವಸ್ತು ಬಾಡಿಗೆ ಸಿಕ್ಕಿದ್ರೆ ಅಷ್ಟು ಹಾಕೊಂಡ್ಬರ್ತಿದ್ದೆ. ರೈತರ ಬೇಡಿಕೆ ನಾವು ಇಲ್ಲಿ ಹಾಕೊಂಡು ಹೋಗ್ಬೇಕು ಸರ್, ಹಾಕೊಂಡು ಹೋಗ್ಬೇಕು. ಒಳ್ಳೆ ವಾಹನನ ಅಲ್ಲ ತಮ್ಮ ಇಲಾಖೆಯಲ್ಲಿ ಪರ್ಚೇಸ್ ಮಾಡ್ಬೇಕು. ಒಂದು ಯಾಕೆ ಸರ್ಕಾರದಲ್ಲಿ ದುಡ್ಡಿಲ್ವಾ? ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕೆ ಒಂದು ವಾಹನ ಖರೀದಿ ಮಾಡೋಷ್ಟು ದುಡ್ಡಿಲ್ವಾ ಸರ್ಕಾರದಲ್ಲಿ? ಏನಲ್ರಿ, ನಾವು ಇಲ್ಲಿ ನಮ್ಮ ರೈತರಿಗೆ ಅವ್ರು ರಿಕ್ವೆಸ್ಟ್ ಮಾಡಿದಕ್ಕೆ ಆಯ್ತಪ್ಪ ನಮ್ದು ಸರ್ ಒಳ್ಳೇದು. ನಾನು ನಿಮಗೆ ರೈತರು ರಿಕ್ವೆಸ್ಟ್ ಮಾಡಿದ್ರು, ನೀವು ಒಯ್ಬೇಡ್ರಿ ಅಂತ ಹೇಳ್ತಿಲ್ಲ. ಒಯ್ಯಕ್ಕೆ ಒಂದು ಕಾನೂನು ರೀತಿಯಲ್ಲಿ ಅದಕ್ಕೊಂದು ನಿಯಮಗಳಿದಾವೆ. ಆ ನಿಯಮನ ನೀವು ಯಾಕೆ ಪಾಲಿಸ್ತಾ ಇಲ್ಲ? ಪಾಲಿಸ್ತಿದ್ದೀವಿ. ಮತ್ತೆ ಈಗ ಮೂಮೆಂಟ್ ರಿಜಿಸ್ಟರ್ ಇಲ್ಲಿದೆ, ಇದರಲ್ಲಿ 15 ಮೂಟೆ ಭತ್ತನ ನೀವು ಒಯ್ತಿದ್ರೆ ಅಂದ್ರೆ ಒಂದು ಮೂಮೆಂಟ್ ರಿಜಿಸ್ಟರ್ ಆದ್ರೂ ಇರಬೇಕು, ಅದು ಯಾವ್ದಾದ್ರು ಒಂದು ಇಲಾಖೆಯ ಒಂದು ಕಡತ ಆದ್ರೂ ಇರ್ಬೇಕು ಇದರಲ್ಲಿ. ಅಲ್ಲ ಇದೆ ರೀ, ನಮ್ದು ಇದೆ. ಎಲ್ಲಿ ಇದೆ? ಈಗ ತೋರಿಸಿ ಸರ್. ಈಗ ನಿಮ್ಮ ಡ್ರೈವರ್ ಇದ್ದಾರೆ, ಯಾವ್ದಾದ್ರು ಒಂದು ಇಲಾಖೆ ಕಡ್ತಾ ಇದೆ. ಇಲ್ಲಿಂದ ನಾನು ಚೋರ್ನೂರು ಹೋಬಳಿಯಿಂದ ನಾನು 15 ಮೂಟೆ ಭತ್ತನ ಸಾಗಣೆ ಬಂಡ್ರಿಗೆ ಹೋಯ್ತಾ ಇದ್ದೀನಿ ಗ್ರಾಮಕ್ಕೆ ಅಂತೇಳಿ ಯಾವ್ದಾದ್ರು ಒಂದು ಕಡ್ತಾ ಇದ್ರೆ ಅಥವಾ ಮೂಮೆಂಟ್ ರಿಜಿಸ್ಟರ್ ಇದ್ರೆ ತೋರಿಸ್ಬಿಡಿ. ಧಾರವಾಡ ಹೋಗಿ ಸರ್. ಈಗ ಅಧಿಕಾರಿಗಳು ತಾವಾದರೂ ಏವೋನಾ ತಾವು ಅಗ್ರಿಕಲ್ಚರ್ ಆಫೀಸರಾ? ನೋಡಿ, ಇಷ್ಟು ಹೈಯರ್ ಪೋಸ್ಟ್ ಅಲ್ಲಿ ಇದ್ದೀರಿ, ತಾವು ಜೊತೆಗಿಲ್ಲ. ಆ ಡ್ರೈವರ್ನ ಚಾಲಕನ ಬಿಟ್ಟಿದ್ದೀರಿ. ಆ ಚಾಲಕ ಸಪೋಸ್ ಈಗ ಹೋಗೋ ದಾರಿಯಲ್ಲಿ ಪಂಚರ್ ಆಯ್ತು, ಪಂಚರ್ ಆಗ್ಬೇಕಂತ ಕೆಳಗಿಳ್ದ. 15 ಮೂಟೆ ಭತ್ತ ಇದೆ. ಆತ ಯಾರೋ ಪಕ್ಕದವ್ರು ಯಾರೋ ಕಳ್ರೋ ದರೋಡ್ರೋ ಯಾರೋ ಬಂದು ಹೊಡೆದ್ರು. ಆ 15 ಮೂಟೆ ಭತ್ತನೂ ಹೋಯ್ದ್ರು. ಯಾರು ಹೊಣೆ ಇದಕ್ಕೆ? ಯಾರು ದುಡ್ಡು ಹೋಗೋದು? ಸರ್ಕಾರ ದುಡ್ಡು ತಾನೆ, ಹೌದಲ್ಲ ಸರ್? ಹೇಳಿ. ಅಲ್ಲ, ಇನ್ಮೇಲೆ ಆಗಲ್ಲ. ಈಗ ನೀವು ಸ್ಪಾಟಿಗೆ ಬಂದು ಮೂಮೆಂಟ್ ರಿಜಿಸ್ಟರ್ನಲ್ಲಿ ದಾಖಲೆ ಮಾಡಿ ಇಂಥ ಮೂಟೆಗಳನ್ನ ನಾವು ಇಲ್ಲಿಂದ ಇಲ್ಲಿಗೆ ವರ್ಗಾವಣೆ ಮಾಡ್ತಿದ್ದನ್ನ ದಾಖಲೆ ಸಮೇತ ಒಯ್ಬೇಕು. ಇಲ್ಲ ಅಂದ್ರೆ ವಾಹನ ಇಲ್ಲೇ ಇರುತ್ತೆ. ಬೇಕಾದ್ರೆ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಬೇಕಾದ್ರೆ ಕಳಿಸಿ, ಇಲ್ಲೇ ನಾವಿಲ್ಲೇ ಕೂತ್ಕೊಂಡಿರ್ತೀವಿ. ಇಲ್ಲ ನಾವೇ ಒಂದು ವಾಹನ ಬಾಡಿಗೆ ಮಾಡಿ ಕಳಿಸಿ ಅಂದ್ರೆ ನಾವು ರೈತರ ಪರವಾಗಿ ನಾವೇ ಒಂದು ವಾಹನನ ಇಲ್ಲಿ ಕೇಳಿ, ವಾಹನನ ನಾವೇ ಬಾಡಿಗೆ ನಮ್ಮ KRS ಪಕ್ಷದಿಂದ ನಾವೇ ಒಂದು ವಾಹನ ಬಾಡಿಗೆ ಮಾಡಿ ರೈತರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಇದಕ್ಕಾದ್ರೂ ಒಪ್ಪಿ. ಹಾ, ಅಲ್ಲ, ವಾಹನ ಇದೆ, ಬೇಕಾದ್ರೆ ನಾವೇ ಜೋಡಿಸಿ ಕಳಿಸ್ತೀವಿ, ನಾವೇ ಬಾಡಿಗೆ ಕೊಡ್ತೀವಿ. ಇಲ್ಲಿ ಬಾ ಅಂತ ಹೇಳೋಣ, ಇಲ್ಲಿ ಬಂದವರು ವೆಹಿಕಲ್ ವಾಪಸ್ ನೋಡಿ ಸರ್, ಇದು ನೀವು ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ನೇರವಾಗಿ ಕಾಣುತ್ತೆ. ಇದು ಕಾನೂನು ಬಾಹಿರ ಕೆಲಸಗಳು ನೀವು ಮಾಡ್ತಿರೋದು. ನೀವು ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ ಈ ರೀತಿ ಒಯ್ಯುವಂತ ಅವಶ್ಯಕತೆ ಇದ್ದಿಲ್ಲ. ಈ ವಾಹನ ಒಳ್ಳೆ ಸರ್. ನಮಿಗೂ ನಾವು ಈ ರಾಜ್ಯದ ರೈತರನ್ನ, ಕೂಲಿ ಕಾರ್ಮಿಕರನ್ನ, ಸರ್ಕಾರಿ ಅಧಿಕಾರಿಗಳನ್ನ ಗೌರವಿಸ್ತೀವಿ. ನಾವು ರೈತ ವಿರೋಧಿಗಳಲ್ಲ. ನಿಮಗೆ ಅಷ್ಟೇ ಒಂದು ಕಾಳಜಿ ಇದ್ದಿದ್ರೆ ಅಲ್ಲ, ಓಕೆ, ಒಳ್ಳೆ ಸರ್ ಒಳ್ಳೇದು. ಈಗ ನಾನೇ ಒಂದು ಬಾಡಿಗೆ ವಾಹನ ಮಾಡಿ ನಾನೇ ಕಳಿಸ್ತೀನಿ, ಅದು ಬಾಡಿಗೆ ಸಹ ನೀವು ಕೊಡಬೇಡಿ. ಓಕೆನಾ? ನಮಗೆ ರೈತರ ಬಗ್ಗೆ ಕಾಳಜಿ ಇದೆ, ನಮಗೆ ರೈತರ ಬಗ್ಗೆ ಗೌರವ ಇದೆ. ನಾವು ರೈತರಿಗೆ ಅನುಕೂಲ ಆಗ್ಲಿ ಅಂತೇನೆ ಸರ್ಕಾರ ಬಹಳಷ್ಟು ಸವಲತ್ತುಗಳು ಮಾಡಿದೆ. ನೀವು ಈ ತರ ವಾಹನಗಳನ್ನ ದುರ್ಬಳಕೆ ಮಾಡ್ಕೋಬೇಡಿ ದಯವಿಟ್ಟು. ಈಗ ಆ ವಾಹನದಲ್ಲಿ ಅಲ್ಲ ಇದು ಕಮರ್ಷಿಯಲ್ ವೆಹಿಕಲ್ ಅಲ್ಲ ಸರ್. ಇದರಲ್ಲಿ ಲಗೇಜ್ ಹಾಕೊಂಡು ಹೋಗ್ಬೇಕನ್ನೋದು ರೂಲ್ಸ್ ಇಲ್ಲ ನಿಮಗೆ. ಅಲ್ಲ, ರೈತರದ್ದು ಹಿತದೃಷ್ಟಿ ಓಕೆ, ರೈತರ ಹಿತದೃಷ್ಟಿ ಓಕೆ ಸರ್. ಅದ್ರಲ್ಲಿ ರೈತರಿಗೆ ಅಂತ ಹೇಳಿ ಪ್ರಚಾರಕ್ಕಂತ ವಾಹನನ ಬಳಕೆ ಮಾಡಿ ಅಂತ ಕೊಟ್ಟಿರೋದು. ಮತ್ತೆ ಅಷ್ಟು ರೈತರದ್ದು ನಿಮಗೆ ಹಿತದೃಷ್ಟಿ ಇದ್ದಿದ್ರೆ ನೀವೊಂದು ಯಾವುದೋ ಒಂದು ಬೊಲೋರೋ ಕ್ಯಾಂಪರು, ಟಾಟಾ ಆಕ್ಸಿನೋ ಯಾವುದೋ ಒಂದು ಬಾಡಿಗೆ ಮಾಡ್ಕೊಂಡು ಕೊಡ್ಬೋದಿತ್ತಲ್ಲ. ಅಲ್ಲ ಸರ್, ಇಲ್ಲೇ ಇದಾವಲ್ಲ ಸರ್, ಸುಮಾರು ಜನ ಇದ್ದಾರೆ ಬಾಡಿಗೆ ಕಾತ್ಕಂತ ಕುಂತಿದ್ದಾರೆ. ಯಾಕೆ ಬಾಡಿಗೆ ಜಾಸ್ತಿ ಕೇಳ್ತಾರಂತಾನ? ನಿಮ್ ಕೈಲಿ ಕೊಡಕ್ಕಾಗಲ್ಲ ಅಂತಾನ ಹೇಳಿ. ಇಲ್ಲ, ನಾವೇ ಕಳಿಸ್ತೀವಿ ಅಂತ ಹೇಳ್ತಿದೀವಿ. ನೀವು ಕಳಿಸ್ಬೇಡಿ ಸರ್ ದಯವಿಟ್ಟು. ನಾವೇ ಒಂದು ಬಾಡಿಗೆ ಮಾಡ್ತೀವಿ, ಒಂದು ಗಾಡಿಯಲ್ಲಿ ಹಾಕಿ ಕಳಿಸ್ತೀವಿ. ನಿಮ್ ಜೊತೆಗೆ ಅಲ್ಲಿಗೆ ಬರ್ತೀವಿ ನಾವು, ಆಯ್ತಾ? ಹಾ,
ಈ ಗಾಡಿ ಇಲ್ಲೇ ಇರುತ್ತೆ, ಆ ಗಾಡಿಯಿಂದ ಶಿಫ್ಟ್ ಮಾಡಿ ಬೇರೆ ವಾಹನ ಕಳಿಸಿ. ಈ ವಾಹನ ಯಾವುದಕ್ಕೋಸ್ಕರ ಬಳಕೆ ಆಗಬೇಕು ಅದನ್ನು ಬಳಸಿ ದಯವಿಟ್ಟು. ಹಾಂ, ಓಕೆ, ಥ್ಯಾಂಕ್ ಯು. ಇದು ಆಕ್ಚುಲಿ ಸದರ್ ಬಾಯ್ ನೋಡಿ ಬಂಧುಗಳೇ, ಈ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಬಡವರ ಹೊಟ್ಟೆ ಮೇಲೆ ನೋಡಿತಾರೆ, ಇವರು ರೈತರ ಹೊಟ್ಟೆ ಮೇಲೆ ನೋಡಿತಾರೆ. ಇವರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಪಾಪ ಏನು ನಮ್ಮ ಕೃಷಿ ಸಂಜೀವಿನಿ ವಾಹನನ ಇಲ್ಲಿಂದ ಬಂಡ್ರಿಗೆ ಸುಮಾರು ಒಂದು 15-20 ಕಿಲೋಮೀಟರ್ ಆಗತ್ತೇನಪ್ಪ ಇಲ್ಲಿಂದ ಬಂಡ್ರಿ, ಇದನ್ನ ಬಳಸ್ಕೊತಾರೆ. ಆಮೇಲೆ ಬಿಲ್ ಮಾಡ್ತಾರೆ ಸರ್ಕಾರಕ್ಕೆ. ಇಲ್ಲಿಂದ ನಾವು ಚೋರ್ನೂರು ಹೋಬಳಿಯಿಂದ ಒಂದು ಚೋರ್ನೂರು ಹೋಬಳಿಯಿಂದ ನಾವು ಒಂದು 15 ಮೂಟೆ ಭತ್ತನ ರೈತರಿಗೆ ನೀಡ್ಬೇಕಂತೇಳಿ ಇಂಥ ವಾಹನದಲ್ಲಿ ಸರಕು ಸಾಗಣೆ ಮಾಡಿದ್ವಿ. ಅದಕ್ಕೆ ಒಂದಿಷ್ಟು ವೆಚ್ಚ, ಒಂದು 2,000 1500 ಬಾಡಿಗೆ ಕಟ್ಟಿದೀವಿ ಅನ್ನೋ ತರ ತೋರಿಸ್ತಾರೆ. ಇಂಥ ವಾಹನಗಳನ್ನ ಬಳಸ್ಕೊಂಡು ಅವರು ಲಾಭ ಮಾಡ್ಕೊಂತಾರೆ ಅಧಿಕಾರಿಗಳು. ಇಂಥ ವ್ಯವಸ್ಥೆ ಇದೆ, ದಯಮಾಡಿ ಜನರೆಲ್ಲ ಎಚ್ಚೆತ್ಕೋಬೇಕು. ಪ್ರಾಮಾಣಿಕರನ್ನ ನೀವು ಆರಿಸ್ಕೊಂಡಾಗ ಮಾತ್ರ ಇಂಥ ಪ್ರಶ್ನೆ ಮಾಡೋಕ್ಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಬದುಕು. ಈಗ ನೋಡಿ, ಸರ್ಕಾರ ವಾಹನಗಳನ್ನ ಬಹಳಷ್ಟು ಜಾಗ ನಾವು ಬಹಳಷ್ಟು ಅಧಿಕಾರಿಗಳನ್ನ ನಿಲ್ಲಿಸಿ ಅವ್ರನ್ನ ಪ್ರಶ್ನೆ ಮಾಡಿದಾಗ ವಾಹನಗಳನ್ನ ದುರ್ಬಳಕೆ ಮಾಡ್ಕೊಳೋದು. ಒಂದ್ ಕಡೆ ಆದ್ರೆ ಮನೆಗಳಿಗೋ ಅಥವಾ ಅವರು ಸ್ವಂತ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡೋಕ್ಕೋ ಅವ್ರೊಂದು ಫ್ಯಾಮಿಲಿ ತಿರುಗಾಡೋಕ್ಕೋ ಅನ್ನೋದ್ರ ಆ ನಿಟ್ಟಿನಲ್ಲಿ ಒಂದು ಏನ್ ಸರ್ಕಾರದ ಸಾರ್ವಜನಿಕ ರೈತರಿಗೆ ಮಾಹಿತಿ ಕೊಡ್ಬೇಕಂತ ವಾಹನ ಇದೆ. ಅದರಲ್ಲಿ ಸಹ ಇವರು ಮೂಟೆಗಳನ್ನ ಗೂಡ್ಸ್ ಲೆಕ್ಕ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದಾರೆ. ಮೂಟೆಗಳು ಈ ಗಾಡಿ ಬಳಸಬೇಕಾಗಿರೋ ಉದ್ದೇಶ ಏನಕ್ಕಂದ್ರೆ ಲ್ಯಾಬ್ ಟು ಲ್ಯಾಂಡ್ ಅಂತಿದೆ. ಅಲ್ಲಿ ತೋರಿಸಿ, ಒಂದ್ಸರಿ ತೋರಿಸಿ. ಕೃಷಿ ಸಂಜೀವಿನಿ ಲ್ಯಾಬ್ ಟು ಲ್ಯಾಂಡ್ ಅಂತಿದೆ. ಈ ಲ್ಯಾಬ್ ಟು ಲ್ಯಾಂಡ್ ಅಂದ್ರೆ ಏನು? ರೈತರು ಜಮೀನಿಗೆ ಹೋಗಿ ಆ ಮಣ್ಣು ಪರೀಕ್ಷೆ ಮಾಡಬೇಕು. ರೈತರು ಜಮೀನಿಗೆ ಹೋಗಿ ಆ ಮಣ್ಣು ತಗೊಂಡ್ಬಂದು ಲ್ಯಾಬಿಗೆ ತಗೊಂಡೋಗಿ ಟೆಸ್ಟ್ ಮಾಡೋಕ್ಕೋಸ್ಕರ ಬಳಸಬೇಕಾಗಿರೋ ಗಾಡಿ ಇದು. ಮಣ್ಣಿನ ಫಲವತ್ತತೆ ಹೆಂಗಿದೆ, ಆ ರೈತ ಆ ಭೂಮಿಲಿ ಏನ್ ಬೆಳಿಬೇಕು ಆ ಭೂಮಿನ ಪರೀಕ್ಷೆ ಮಾಡಿ ಒಂದು ರೈತರಿಗೆ ಮಾಹಿತಿ ಕೊಡ್ತಕ್ಕಂತ ಕೆಲಸ ಮಾಡೋಕ್ಕೋಸ್ಕರ ಇದನ್ನ ಬಳಸಬೇಕು. ಅದರಲ್ಲಿ ಇವರು ಬಿತ್ತನೆ ಬೀಜನ ಸಾಗಾಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬಳಸಬೇಕಾಗಿರೋ ಗಾಡಿ ಅಲ್ಲ, ಇದು ಕಾನೂನು ಬಾಹಿರ. ಯಾಕಂದ್ರೆ ಸರಕು ಸಾಗಾಣಿಕೆ ಮಾಡಕ್ಕೆ ತುಂಬಾ ತರದ ಗಾಡಿಗಳು ಇವತ್ತು ಜೀವನೋಪಾಯಕ್ಕಾಗಿ ನಮ್ಮ ಚಾಲಕರು ಮಾಡ್ಕೊಂಡಿರ್ತಾರೆ. ಅವರು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಗಳು ಸಾಲ ಮಾಡಿ ಆ ಸಾಲನ ಇನ್ಸ್ಟಾಲ್ಮೆಂಟ್ ತೀರ್ಸಕ್ಕಾಗದೆ ಕೆಲವೊಬ್ಬರು ಚಾಲಕರು ನೇಣಿ ಕೂಡ ಶರಣಾಗಿದ್ದಾರೆ. ಅವರು ಮನೆ ಜೀವನ ನಡೆಸಕ್ಕಾಗಲಾರ್ದೆ. ಅಂತ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಇಲ್ಲದೆ ಬಹಳಷ್ಟು ನಿರುದ್ಯೋಗ ಸೃಷ್ಟಿಯಾಗಿದೆ. ಅದರಲ್ಲಿ ಏನೋ ವಾಣಿಜ್ಯ ಬಳಕೆಗೆ ಅಂತೇಳಿ ವಾಹನಗಳನ್ನ ತಗೊಂಡ್ಬಿಟ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಎಲ್ಲವುದನ್ನ ಮಾಡಿ ತೆರಿಗೆಗಳನ್ನ ಕಟ್ಟಿ ವಾಹನಗಳನ್ನ ಖರೀದಿ ಮಾಡಿದಾಗ ಅವ್ರ ವಾಹನಗಳಿಗೆ ಬಾಡಿಗೆ ಸಿಕ್ಕಿಲ್ಲ ಅಂದಾಗ ಸರ್ಕಾರಿ ವಾಹನಗಳನ್ನೇ ಅವ್ರು ಬಳಸ್ಕೊಂತ ಹೋದಾಗ ಅವ್ರು ಎಲ್ಲಿ ಹೋಗಿ ಅವ್ರ ಜೀವನ ನಡೆಸಬೇಕು? ಇಂಥ ಪರಿಸ್ಥಿತಿ ಇದೆ. ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿನ ವಿಚಾರಣೆ ಮಾಡಿ ಸರಿಯಾದ ರೀತಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಈ ಮೂಲಕ ನಾನು ಆರೋಗ್ಯ ನಮ್ಮ ರೈತ ಸಚಿವರಿದ್ದೀರಿ, ದಯವಿಟ್ಟು ಸಚಿವರು ಯಾರು ಮಧುಸ್ವಾಮಿನ ನಮ್ಮ ರೈತ ಸಚಿವರು ಚಲುವರಾಯಸ್ವಾಮಿ ಅವರು, ಮಾನ್ಯ ಕೃಷಿ ಸಚಿವರು, ದಯವಿಟ್ಟು ತಾವು ಇದ್ರ ಬಗ್ಗೆ ಗಮನ ಹರಿಸಿ ರೈತರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿ. ಇದು ರೈತರಿಗೆ ಬಳಕೆ ಆಗ್ಬೇಕಂತ ಏನು ಮಾಹಿತಿ ಕೊಡ್ಬೇಕಂತ ವಾಹನ ಮತ್ತು ಅವರ ಹೊಲಗಳಲ್ಲಿ ಮಣ್ಣಿನ ಫಲವತ್ತನ್ನ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ಬೇಕಂತ ವಾಹನನ ಇವರು ದುರ್ಬಳಕೆ ಮಾಡಿಕೊಂಡು ಅದರಲ್ಲಿ 15 ಮೂಟೆ ಏನು ಭತ್ತ ಇದೆ, ಆ ಭತ್ತನ ಇಲ್ಲಿಂದ ಒಂದು 15-20 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಒಂದು ಸರ್ಕಾರದ ದಾಖಲೆ ಇಲ್ಲದಂತೆ ಒಂದು ಮೂಮೆಂಟ್ ರಿಜಿಸ್ಟರ್ ಏನು ಒಂದು ರಿಜಿಸ್ಟರ್ ಬುಕ್ ನಲ್ಲಿ ಬರಲಾರ್ದಂಗೆ ಇವರಲ್ಲಿಂದ ಇಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮೂಲಕ ಸರ್ಕಾರಕ್ಕೂ ಸಹ ಮನವಿ ಮಾಡ್ಕೊಂತೀನಿ. ಧನ್ಯವಾದಗಳು. ಹಂಗೆ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಬೋರ್ಡ್ ಗಾಡಿ ಒಳಗೆ ತಂದ್ರೆ ಫಿನಿಶ್ ಕರೋ. ಗಾಡಿ ಒಳಗೆ ಹೋಗ್ಲಿ, ಗಾಡಿ ಒಳಗೆ ಹೋದ್ಮೇಲೆ ಲೈಫ್ ಫಿನಿಶ್ ಮಾಡಿ. ಓಕೆ, ಅದು ಗಾಡಿ ಒಳಗೆ ಹೋಗಿ, ಗಾಡಿ ಹೋಗೋಣ ಲೈವ್ ಮಾಡಿ.
ಇಲ್ಲಿ ಇರ್ತದ ಗಾಡಿ ಅಲ್ಲಿ ಬಿಟ್ಟು ಮತ್ತೆ ತೆಗಿತಾರೆ ಗಾಡಿ ಅದನ್ನ ನಾವು ಹೋದ್ಮೇಲೆ ಮತ್ತೆ ಗಾಡಿ ತೆಗಿತಾರಲ್ಲ ಹಿಂದೆ ಅಲ್ಲಿ ರಿವರ್ಸ್ ಹೊಡಿತಾರೆ, ಅಲ್ಲಿ ಹೊಡಿತಾರೆ ಹಿಂದೆ ರಿವರ್ಸು. ಓಪನ್ ಆಯ್ತು ಅದು ಹಾಂ, ಓಪನ್ ಆಯ್ತದು. ಹಾಂ ಸೂರ್ನೂರು ಮ್ಯಾಮ್. ರೈತ ಸಂಪರ್ಕ ಕೇಂದ್ರ ಚೋರ್ನೂರು, ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲೂಕು. ಮತ್ತೆ ಬಿಲ್ ಬಿಲ್ ಇಲ್ದಂಗೆ ತಗೊಂಡು ಹೋಗ್ತೀರಿ ಬಾಡಿ ಕೊಡಲ್ಲ ನಾವು ಆಟೋ ತಗೊಂಡ್ಬಂದು ಮುರುಗಾಲಿ ಬಿಲ್ ಏನು ಕೊಟ್ಟಿಲ್ವಾ ನಿಮಗೆ? ಯಾಕೆ ಬಿಲ್ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ಬಿಲ್? ಬಿಲ್ ಕೊಡಲ್ಲ ಸರ್. ಬೀಜ ತಗೋಬೇಕಾದ್ರೆ ಎಷ್ಟು ಅಮೌಂಟ್ ಅಂತ ಹೇಳ್ತಾರೆ, ಅದನ್ನ ಕೊಟ್ಟು ನಾವು ತಗೋಬೇಕು. ಬಿಲ್ ಕೊಡಲೇಬೇಕಾ? ಇವಾಗ ದುಡ್ಡು ಕೊಟ್ಮೇಲೆ ರಸೀದ್ ಕೊಡ್ತಾರಲ್ಲ, ರಸೀದ್ ಕೊಡ್ತಾರಲ್ಲ. ಇದೇನಿದು ತೊಗರಿನಾ? ಎಷ್ಟು ಕೆಜಿ ಇದು? 5 kg 5 kg. ಎಷ್ಟು ಕಾಸ್ಟ್? ದುಡ್ಡು ಎಷ್ಟು? 500 ರೂಪಾಯಿ 5 kg. ಹಾಂ, ಓಕೆ. ಇದು 2 ತೊಗೊಂಡಿದ್ದೀರಾ. ಇನ್ನು ಮಕ್ಕಿದೇನು ತೊಗೊಂಡ್ರಿ ನೀವು? ಇದು ಮೆಕ್ಕೆಜೋಳ ಎಷ್ಟು ಪ್ಯಾಕೆಟ್ ತೊಗೊಂಡಿದ್ದೀರಾ? ಕೆಳಗಿಂದ 9 ಪ್ಯಾಕೆಟ್ ತಗೋತೀವಿ ಸರ್. ಕೆಳಗಿಂದ ಅಂದರೆ ಯಾವುದು ಬ್ರ್ಯಾಂಡ್ ಯಾವುದು? ಏನಕ್ಕೆ ಎನ್ ಅದು ಎಷ್ಟು ರೇಟ್? ಎಷ್ಟು ಅದು? 1240 ರೂಪಾಯಿ ಒಂದು ಪ್ಯಾಕೆಟ್. ಎಷ್ಟು ಪ್ಯಾಕೆಟ್ ತಗೊಂಡ್ರಿ ನೀವು? 9 ಪ್ಯಾಕೆಟ್. 9 ಪ್ಯಾಕೆಟ್. 9 ಪ್ಯಾಕೆಟ್. ಒಂದು ಪ್ಯಾಕೆಟ್ ಎಷ್ಟು ಕೆಜಿ ಬರ್ತದೆ ಟೋಟಲ್ ಮಾಡಿ? ಟೋಟಲ್ ಮಾಡಿ ಯಾರು 4 kg ಬರ್ತದೆ ಟೋಟಲ್ ಮಾಡಿ. ಇದು 500 ರೂಪಾಯಿ, ಇದು 1000 ಆಯಿತು. ಮತ್ತೆ ಇಷ್ಟು ನಿಮ್ದೇನಾ? 1050. ಎಷ್ಟು ಭತ್ತ ತೊಗೊಂಡ್ರಿ? ಇದೇ ಥರ ಎಷ್ಟು ಪ್ಯಾಕೆಟ್ ತೊಗೊಂಡ್ರಿ? 13 ತೊಗೊಂಡ್ರಿ. 13,650 ರೂಪಾಯಿ. ಇದೊಂದು 1000 ರೂಪಾಯಿ ಹಾಕಿ ತೊಗರಿನ 2 ಪ್ಯಾಕೆಟ್ ಅದಾವಲ್ಲ, 500 ರೂಪಾಯಿ ಒಂದು ಪ್ಯಾಕೆಟ್ ಅಲ್ಲ. ಇದು NK ಬೀಜ 9 ಪ್ಯಾಕೆಟಾ? ಎಷ್ಟಿದು? 1240. ಈಗ 12,400 ಅಂದ್ರೂ ಅದರಲ್ಲಿ ಒಂದು ಪ್ಯಾಕೆಟ್ ಮೈನಸ್ ಮಾಡಿ. 1100 ರೂಪಾಯಿ. 1240 ರೂಪಾಯಿ. 1240 ರೂಪಾಯಿ. 12,400. 12,400 ಮಾಡಿ ಮೈನಸ್ 1240 ಮಾಡಿ. ಅದರಲ್ಲಿ ಎಷ್ಟಾಯ್ತು ಒಟ್ಟು? 25,800 ಅಷ್ಟು ಸೇರಿ. ಸರ್ಕಾರಕ್ಕೆ ರೈತರು ಕಟ್ಟಿದಂತ ದುಡ್ಡು 25,810 ರೂಪಾಯಿ. ಇದಕ್ಕೆ ಯಾವುದೇ ರಸೀದಿ ಕೊಟ್ಟಿಲ್ಲ. ರೈತರು ಇಲ್ಲೇ ಇದ್ದಾರೆ, ನಾವು ಸುಳ್ಳು ಹೇಳ್ತಾ ಇಲ್ಲ. ಇವರೇ ಮಾತಾಡ್ಲಿ. ಹೇಳಿ ಸರ್, ನೀವು ಮಾತಾಡಿ, ಹೇಳಿ. ಸಂಬಂಧಪಟ್ಟವರಲ್ಲ. ಸ್ವಲ್ಪ ಆ ಕಡೆ ಪಕ್ಕ ಬನ್ನಿ, ನೀವು ಅವ್ರ ಪಕ್ಕ ಬನ್ನಿ, ಮಾತಾಡಿ. ಏನು ತಗೊಂಡಿದ್ರೆ ನೀವು? ಏನು ಎಷ್ಟು? ನಾವು ನಮ್ಮ ಬ್ರದರ್ ಇಬ್ಬರು ಸೇರಿ ತಗೊಂಡಿದ್ದೀವಿ ಸರ್. ಇದೆಲ್ಲ ಅಂದ್ರೆ ಏನು? ಈ ಬೀಜ ಎಷ್ಟಿದೆ? 500 ರೂಪಾಯಿ ಅಂತ ಹೇಳಿದಾರೆ. 500 ರೂಪಾಯಿ ಅಲ್ಲ, ಇದ್ರಲ್ಲಿ ಹೇಳ್ರಿ ಲೈವ್ ಇದೆ. 500 ರೂಪಾಯಿ ಕೊಟ್ಟು 2 ಪ್ಯಾಕೆಟ್. ಇದು 13 ಇಲ್ಲ, 13 ಚೀಲ ಭತ್ತ ತಗೊಂಡಿರೋದು. 1,050 ರೂಪಾಯಿ ಆಗಿದೆ. 13,650 ರೂಪಾಯಿ ಆಗುತ್ತೆ. ಇದೇನು ಸಬ್ಸಿಡಿ ಮುಖಾಂತರ ತಗೊಂಡ್ರೆ ಏನು ಡೈರೆಕ್ಟ್ ಆಗಿ? ಸರ್ ಅವರಿಗೆ ಆಧಾರ್ ಕಾರ್ಡ್ ಕೇಳ್ತಾರೆ, ಅವರು ಆಧಾರ್ ಕಾರ್ಡ್ ಕೊಡ್ತೀವಿ ನಾವು. ಅವ್ರು ನಮಗೆ ಇಂಥ ಬೀಜ ಬೇಕು ಅಂತ ಹೇಳಿದ್ರೆ ನಾವೇ ಬೀಜ ಹೇಳ್ತೀವಿ, ಆ ಬೀಜ ಆಧಾರ್ ಕಾರ್ಡ್ ನೋಡಿ ಚೆಕ್ ಮಾಡ್ತಾರೆ ಅವರು. ಇದಕ್ಕೆ ಸಬ್ಸಿಡಿ ಅನ್ವಯಿಸಲ್ಲ. ನಮಗೆ ಗೊತ್ತಿಲ್ಲ ಸರ್, ಅವರು ಅಲ್ಲ ಮಾಹಿತಿ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ ಅಧಿಕಾರಿಗಳು. ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ, ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿನ ಇಲ್ಲ, ಆಧಾರ್ ಕಾರ್ಡ್ ಮತ್ತೆ ಪಾಣಿ ಇಲ್ಲ. ಯಾಕಂದ್ರೆ ಒಂದು ವಿಚಾರ ಇಲ್ಲಿ ಏನು ಅಂದ್ರೆ, ಸಬ್ಸಿಡಿ ಕೊಟ್ರೆ ನಿಮ್ಗೆ ಒಬ್ಬ ರೈತರಿಗೆ ಎಷ್ಟೊಂದು ಕೊಡಕ ಅವಕಾಶ ಇರೋದಿಲ್ಲ. 5 ರೈತರು ಸರ್. ಅದು ಹೇಳಿ, ಟೋಟಲ್ ಆಗಿ 5 ಜನರು ರೈತರಿಗೆ ಸಂಬಂಧಪಟ್ಟಂತ ಬಿತ್ತನೆ ಬೀಜಗಳು. ಇದಕ್ಕೆಲ್ಲ ಟೋಟಲ್ ಆಗಿ ಒಂದು 28,000 ರೂಪಾಯಿ ಬಿಲ್ ಆಗಿದೆ. ಹೌದಾ? ಈ 28,000 ಬಿಲ್ 25,800 ರೂಪಾಯಿ ದುಡ್ಡಿಗೆ ನಿಮ್ಗೆ ಯಾವುದೇ ತರದ್ದು ಬಿಲ್ ಕೊಟ್ಟಿಲ್ಲ ಯಾರು ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಯಾವುದೇ ತರದ ಬಿಲ್ ಕೊಟ್ಟಿಲ್ಲ. ನೀವು ಕೇಳಿದ್ರ ಅವರಿಗೆ? ನಾವೇನು ಕೇಳಿಲ್ಲ ಸರ್. ಕೇಳ್ಬೇಕಲ್ಲ ನೀವು. ಇಂತಿಂತ ಬೀಜ ಬೇಕು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಅಂದಾಗ ಅವ್ರು ಅಮೌಂಟ್ ಹೇಳ್ತಾರೆ, ಅಮೌಂಟ್ ಕೊಟ್ಬಿಟ್ಟು ನಾವು ಫೋನ್ ಪೇ ಮಾಡಿದ್ರೆ ಕ್ಯಾಶ್ ಕೊಟ್ಟಿರ? ಕ್ಯಾಶ್ ಕೊಡ್ತೀವಿ ಸರ್. ಕ್ಯಾಶ್ ಕೊಟ್ಟು ಅಲ್ಲಿ ಏನಾದ್ರು ಒಳಗೆ ಕ್ಯಾಮ್ರಾ ಪಟ್ಟಿ ಬೋರ್ಡ್ ಏನಾದ್ರು ಇತ್ತಾ? ಇದಕ್ಕೆ ಇಷ್ಟು ಇದಕ್ಕಿಷ್ಟು ಅಂತ ಏನೂ ಇಲ್ಲ. ಮತ್ತೆ ನೀವು ರೈತರಾಗಿ ಕೇಳ್ಬೇಕಲ್ಲ. ಇಲ್ಲ, ನಾವು ಇದು ರೈತ ಸಂಪರ್ಕ ಖಾತಾದಾಗಿಂದ ಯಾವತ್ತೂ ಬಿಲ್ ಕೊಟ್ಟಿಲ್ಲ, ನಮಗೂ ಅರಿವಿಲ್ಲ ಅದ್ರ ಬಿಲ್ ಕೊಡ್ತಾರೆ ನಮ್ಮದು. ನಮಗೂ ಮುಂದಿನ ದಿನಗಳಲ್ಲಿ ಕೇಳೋಗ್ತಿದೆ, ಪ್ರಶ್ನೆ ಮಾಡಿ ಬಿಲ್ ಕೊಡಿ. ಅದು ನಾಳೆ ಏನಾದ್ರು ಇನ್ನೊಂದು ವಿಚಾರ ಏನ್ ಗೊತ್ತಾ, ಬೆಳೆ ಏನಾದ್ರು ರೋಗ ಬಂದಾಗ
ಬೆಳೆ ಪರಿಹಾರ ನಷ್ಟ ಬೇಕಾದಾಗ ಇದ್ರ ಬಿಲ್ ಕೇಳ್ತಾರೆ. ಅವಾಗ ಏನು ತೋರಿಸ್ತೀರಿ ನೀವು? ನಮ್ಮ ಹತ್ರ ತಗೊಂಡ್ರೆ ಪ್ರೂಫ್ ತೋರಿಸ್ರಿ ಅಂತ ಇವ್ರು ಕೇಳಿದ್ರೆ ನೀವೇನು ತೋರಿಸ್ತೀರಿ? ಬಿಲ್ ಇದ್ರೆ ಹೌದಲ್ಲ, ಅದು ಏನಾಗತ್ತಂದ್ರೆ ಕಳಪೆ ಬೀಜ ಕೊಡ್ತಾರೆ. ಕಳಪೆ ಬೀಜ ಕೊಟ್ಟಾಗ ಬೆಳೆ ನಾಶ ಆಗುತ್ತೆ. ಬೆಳೆ ನಾಶ ಆದಾಗ ನೀನು ಯಾರ ಹತ್ರ ಹೋಗ್ತೀನಿ ನ್ಯಾಯ ಬೇಕಂತ ಬಿಲ್ ತಗೋಬೇಕು, ಇಲ್ಲ ಫೋನ್ ಪೇ ಮುಖಾಂತರ ಆದ್ರೂ ಮಾಡ್ಬೇಕು. ಫೋನ್ ಪೇದೆಲ್ಲ ರಿಸಿಪ್ಟ್ ಹಾಕ್ಸ್ಬೇಕು, ಇವ್ರ ಹತ್ರ ಕೂಡ ರಸೀದ್ ಹಾಕ್ಸ್ಬೇಕು. ಅವಾಗ ನೀವು ಅದರಲ್ಲಿ ಬೀಜದ ಹೆಸರು ಮತ್ತು ಅದ್ರ ಏನು ಕ್ವಾಲಿಟಿ ಇದೆ, ಅದು ಎಷ್ಟು ಆಗಿನ ಸಂದರ್ಭದಲ್ಲಿ ಎಷ್ಟು ರೇಟ್ ಇರ್ತದೋ, ಯಾವ ಪ್ರಾಡಕ್ಟ್ ಅಂತ ನಿಮ್ಗೆಲ್ಲ ಅದರಲ್ಲಿ ಬಿಲ್ ಅಲ್ಲಿ ಇರುತ್ತೆ. ನೀವು ಒಂದು ರಸೀದಿ ಇಟ್ಕೊಂತಂದ್ರೆ ನೀವು ನಾಳೆ ನೀವು ಬಂದು ಪ್ರಶ್ನೆ ಮಾಡ್ಬೇಕಾಗುತ್ತೆ ಅಧಿಕಾರಿಗಳಿಗೆ. ಇದು ಅಂತಲ್ಲ, ನೀವು ಏನೇ ಮಾರ್ಕೆಟಿಂಗ್ ಅದು ಕೇಳಿ ಪಡಿಬೇಕು, ನಿಮ್ಮ ಹಕ್ಕದು. ಈಗ 25,000 ರೂಪಾಯಿಗೆ ತೆರಿಗೆ 18% GST ಹಾಕಿದ್ರೆ ಎಷ್ಟು ಸರ್ಕಾರಕ್ಕೆ ಹೋಗುತ್ತೆ? ಅದನ್ನ ಆಲೋಚನೆ ಮಾಡ್ಬೇಕಲ್ಲ. ನಾವು ತೆರಿಗೆ ಕಟ್ತಾ ಇದೀವಿ, ನಮ್ಮ ಕಣ್ಣಿಗೆ ಕಾಣ್ಲಾರ್ದಂಗೆ ನಾವು ತೆರಿಗೆ ಕಟ್ತಾ ಇದೀವಿ ದಿನನಿತ್ಯ. ನಮಗೇನ್ ಸರ್ಕಾರ ಊಟ ಕೊಡ್ತಾ ಇದೆ, ಇದನ್ನ ನಾವು ಕೇಳ್ಬೇಕು ತಾನೆ. ಇನ್ಮೇಲೆ ಅದೇ ಏನ್ ಬೀಜ ತಗೊಂಡ್ರು ಕೇಳ್ತೀವಿ ಸರ್. ಈಗ ಯಾವುದೋ ಒಂದು ಮೂಟೆ ತಗೊಂಡ್ರು ಇದ್ರ ಮೇಲೆ GST ಹಾಕಿರ್ತಾರೆ ನೋಡಿ, ಇಲ್ಲಿ MRP ಹಾಕಿರ್ತಾರೆ. ಬನ್ರಿ ಇಲ್ಲಿ MRP ತೋರಿಸಿ. ಇದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ 25, ನೆಟ್ ವೇಟ್ ಇದೆ. MRP ಏನು ಹಾಕಿಲ್ಲ ನೆಟ್ ವೇಟ್ 1548 ರೂಪಾಯಿ ಇದೆ ಸರ್. ಯಾವುದು RNR ಇದು ಕಾಪಿ ಇದು ಬೆಳೆ ಇದು ಅದು ಇದ್ರ ಮೇಲೆ ಕಾಸ್ಟ್ ಕಾಸ್ಟ್ ಕೊಡ್ಬೇಕಲ್ಲ, ಯಾಕೆ ಕೊಡಲ್ಲ? ಕಾಸ್ಟ್ ಕೊಡ್ಬೇಕು. ಈಗ ಇದೆಲ್ಲ ಸರ್ಕಾರ ಕಟ್ ಮಾಡಿ ಮತ್ತೆ ಸ್ವಲ್ಪ ಮಾಡ್ರಿ, ಸ್ವಲ್ಪ ತಗೊಳ್ರಿ. ಇದು ಕಟ್ ಮಾಡ್ರಿ, ಮತ್ತೆ ಇನ್ನೊಂದ್ಸರಿ ಹಂಗ ಮತ್ತೆ ಮಾಡ್ರಿ. ಬೇಡ, ಇರ್ಲಿ ಬಿಡಿ, ಇಲ್ಲಿ ಲಾಂಗ್ ಆದ್ರೆ ಇದು ಬ್ರ್ಯಾಂಡ್ ಅಷ್ಟೇ, ಕಾಸ್ಟ್ ಬಂದು ರಿಸಿಪ್ಟ್ ಕೊಟ್ಟರೆ ಕೊಡ್ಬೇಕು ತಾನೇ. ರಿಸಿಪ್ಟ್ ನಲ್ಲಿ ಸಬ್ಸಿಡಿ ಎಷ್ಟು ಕಟ್ ಆಗಿದೆ ಅಂತ ಹೇಳಿ ಕೊಡ್ಬೇಕು. ಸಬ್ಸಿಡಿನೂ ಕೊಡ್ಬೇಕು, ಎಷ್ಟು ಕಟ್ ಆಗಿದೆ, ಎಷ್ಟು ದುಡ್ಡು ಕಟ್ಟಿದ್ದಾರೆ ರೈತರು ಅಂತ. ಈಗ ಕಂಪನಿ ಇಲ್ಲಿ ಆದ್ರೆ ಹಾಕಿರ್ತಾನೆ ನೋಡಿ, ಇಲ್ಲಿ ಹಾಕಿಲ್ಲ, ಗರಿಷ್ಠ ಮಾರಾಟ ದರ ಹಾಕಿದ್ದಾರೆ. ಸೀಲ್ ಹಾಕಿದಾರಲ್ಲ, ಇಲ್ಲೇನಾದ್ರು ಇದೆ ನೋಡ್ರಿ. ಇದು ಹೌದೇನೋ? 10,050 ರೂಪಾಯಿ ಐತಲ್ಲ. ಅಲ್ಲ 1810 ಮ್ಯಾನುಫ್ಯಾಕ್ಚರ್ ಡೇಟ್ ಏನದು? ಇಲ್ಲ ಅಮೌಂಟ್ ಇಲ್ಲ, 810 ರೂಪಾಯಿ ಇಲ್ಲೇ ನೋಡಿ. May 23 ಮ್ಯಾನುಫ್ಯಾಕ್ಚರ್ ಡೇಟ್ ಇದು. May 25 ಇದು December 24 ಮ್ಯಾನುಫ್ಯಾಕ್ಚರ್. May 23 ಇದು ಲಾಸ್ಟ್ ಎಕ್ಸ್ಪೈರ್ ಏನಿದೆ. ಮೇ ಅಂದ್ರೆ 25 ಯಾವತ್ತು? ಇವತ್ತು ಮುಗಿದೋಯ್ತಲ್ಲ ಡೇಟ್. ಇದರ ಮೇಲೆ ಇದೆ ರೇಟ್ 810 ರೂಪಾಯಿ. 810 ರೂಪಾಯಿ. ಇಲ್ಲಿ ನೋಡ್ರಿ, ಪಟ್ಟಣ ಅಂದ್ರೆ ಇದು ಪ್ಯಾಕೆಟ್ ಮಾಡಿರ್ತಕ್ಕಂಥ ಡೇಟ್ ಇದು. ಆಮೇಲೆ ಇದು ಸಿಂಧತ್ವ ಅವಧಿ ಅಂತಂದ್ರೆ ಎಕ್ಸ್ಪೈರಿ ಡೇಟ್ ಇದು. ಇದು ಗರಿಷ್ಠ ಮಾರಾಟ ದರ 810 ರೂಪಾಯಿ. ಅವ್ರದಾಗ 500 ತಗೊಂಡ್ರು. ಎರಡು ಪ್ಯಾಕೆಟ್ಗೆ 1000, ಒಂದು ಪ್ಯಾಕೆಟ್ಗೆ 500. ಅದೇ ಇವ್ರದ್ದು ಸಬ್ಸಿಡಿ ಏನಿರುತ್ತೆ ಅದರಲ್ಲಿ ಕೊಟ್ಟಿರ್ತಾರೆ, ಅದು ಮಾರಾಟ ದರ ಅವ್ರು ಹಾಕಿದ್ದಾರೆ. ಮೇ 25 ಇವತ್ತು 26, ಇವತ್ತು 26. ಎಣ್ಣೆ ಅವಧಿಗೆ ಈಗ ನೀವು ತಗೊಂಡೋಗಿ ರೈತರು ಹೊಲನ ಮಡಿಕೆ ಹೊಡೆದು ಕುಂಟೆ ಹೊಡೆದು ಎಲ್ಲ ಅದನ್ನ ರೆಡಿ ಮಾಡಿರ್ತೀರಿ. ಈಗ ಈ ಬೀಜನ ತಗೊಂಡೋಗಿ ಬಿತ್ತಿರ್ತೀರಿ. ಇದು ಮೊಳಕೆ ಹೊಡೆದು ಹುಟ್ಟಿದ್ರೆ ನಿಮ್ ಪುಣ್ಯ, ಹುಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ರೈತರು? ಬೀಜ ಗೊಬ್ಬರ ಕಷ್ಟಪಟ್ಟಿದ್ದು ಎಲ್ಲ ಲಾಸ್. ಇದು ಎಕ್ಸ್ಪೈರಿ ಆಗಿರೋ ಬೀಜನ ಇವ್ರು ಹೆಂಗ್ ಮಾರಾಟ ಮಾಡ್ತಾರೆ? ಮತ್ತೆ ಮೊನ್ನೆ ಶೇಂಗಾದ ಕೂಡ ಆಯ್ತಲ್ಲ, ಒಂದ್ 4-5 ತಿಂಗಳ ಹಿಂದೆ. ಕೊಂಡೂರಲ್ಲಿ ಆಯ್ತು. ಅದೇ ರೀತಿನೇ ಇದು ಕೂಡ. ಹಂಗಂದ್ರೆ ಅಂದ್ರೆ ಬೀಜನ ಸರಿಯಾದ ಬೆಳಿಬೇಕಾದ ಸಮಯದಲ್ಲಿ ರೈತರಿಗೆ ಬೀಜ ಗೊಬ್ಬರನ ರೈತರಿಗೆ ತಲುಪಿಸಲ್ಲ ಒಂದ್ ಕಡೆಗೆ. ಇಂಥದ್ರಲ್ಲಿ ಮತ್ತೆ ಏನೋ ರೈತರು ಬಂದು ಅವರು ಬೆಳಿಬೇಕನ್ನೋ ಒಂದು ಉದ್ದೇಶದಿಂದ ಇಲಾಖೆಗೆ ಬಂದು ಬೀಜ ಗೊಬ್ಬರನ ಪರ್ಚೇಸ್ ಮಾಡಿದ್ರೆ ಅದನ್ನು ಏನು ಅವಧಿ ಮುಗ್ದೋಗಿರೋದಂತ ಬೀಜ ಗೊಬ್ಬರಗಳನ್ನ ಇವರು ರೈತರಿಗೆ ಕೊಡ್ತಾರೆ. ಯಾವುದು? ಡಿಸೆಂಬರ್ 24 10 ಇದೆ. ಟೈಮಿಂಗ್ ಇದು ಟೈಮಿಂಗ್ ಇರುತ್ತೆ. ಇಲ್ಲಿ ಡಿಸೆಂಬರ್ 24 ಅವಧಿ. ಇನ್ನು ಸಿಂಧುತ್ವ ಇದು ಮಾಡಿದ ಮಾರಾಟ ಇದು ಪ್ಯಾಕೆಟ್ ಆಗಿರೋದು. ಇದು ಎಕ್ಸ್ಪೈರಿ. ಇದು May 25. ಇಲ್ಲಿ ಕ್ಲಾರಿಟಿ ಇದೆ. ಇವತ್ತು 26 ತಾರೀಕು, ನಿನ್ನೆಗೆ ಮುಗಿದೋಯ್ತು. ಇದು ಕ್ಲಿಯರಿಟಿ ಇಲ್ಲ, ಇದಕ್ಕೆ ಚೆನ್ನಾಗಿ ಕರೆಕ್ಟ್.
ನೀವು ಬೀಜ ಬೇಕಂತ ಯಾವತ್ತಿಂದ ಕೇಳಿದಿರಾ ನೀವು? ಕೇಳಿದ್ರಿ ಇವತ್ತೇ ಕೊಟ್ಟಿದಾರಾ ಏನು? ಅಧಿಕಾರಿಗಳಿಗೆ ಫೋನ್ ಮಾಡಿದ್ರಾ? ಬರ್ತಾರಾ? ಎಷ್ಟೊತ್ತಾಗುತ್ತೆ ಅದು ಹೇಳಿಲ್ಲ, ಬರ್ತೀನಿ ಸರ್ ಅಂತ. ಬನ್ನಿ, ಬೇಗ ಬನ್ನಿ ಅಂತ ಹೇಳಿ ನಮ್ಮ ಅಧಿಕಾರಿ ಮಾಡಿದ್ರು ನಾವು ಬರ್ತೀವಿ ಅಂತ ಹೇಳಿದ್ರು. ಸ್ವಿಚ್ ಆಫ್ ಮಾಡಿ ಸರ್ ಸ್ವಿಚ್ ಆಫ್ ಮಾಡಿ ಬಿಡಾಯ್ತು ಇವಾಗ ಸ್ವಿಚ್ ಆಫ್ ನೋಡಿ ಸ್ವಿಚ್ ಆಫ್. ಸ್ವಲ್ಪ ಸರಿ ಭಾಷಾ. ಲೆಕ್ಕ ಸಹಾಯಕ ಇನ್ನೊಂದು ಹೇಳಿದ್ರು ನಂಬರ್ ಇದು ಬೇರೆ ಕೆಳಗಡೆ ಬೇರೆ ಮಾಡಿ, ಏನೋ ಒಂದು ಕೆಳಗಡೆ ಮಾಡಿ. ಇಲ್ಲಿದೆ ಅಣ್ಣ ವ್ಯಾಲಿಡಿಟಿ. ರೈತ ಸಂಪರ್ಕ ಕೇಂದ್ರ ಇದು. ಇದು ಕೂಡ 18/12/25 ವರೆಗೆ ಇದು ಮಾಡ್ರಿ, ಇದು ಪರೀಕ್ಷಾ ದಿನಾಂಕ ಇದು. ಮೇಲೆದು ಮಾಡ್ರೆ ಕೆಳಗೆ ಮೇಲೆ ಸೇಮ್ ಇದೆ ನಂಬರ್ ಅದು ಇದು. ಡೇಟ್ ಆಫ್ ಟೆಸ್ಟ್ ಇಲ್ಲ ನೀವು 3/25 ಡೇಟ್ ಆಫ್ ಟೆಸ್ಟ್ ಅಲ್ಲಣ್ಣ. ಸೀಲ್ ಹೆಚ್ಚು ಕಡಿಮೆ ಆಗೈತೆ, ಹೆಚ್ಚು ಕಡಿಮೆ ಆಗೈತೆ ಪ್ರಿಂಟ್ ಅದು. ಇದು ಮೇಲೆ ಹೋಗಿರ್ತದೆ. ಇದು ವ್ಯಾಲಿಡಿಟಿ ಡೇಟ್ ಆಫ್ ಟೆಸ್ಟ್. ಆಮೇಲೆ ಲಾಟ್ ನಂಬರ್ ಇದು ಡಿಸೆಂಬರ್ 25, ಅದು ಕೂಡ ಲಾಟ್ ನಂಬರ್ ಅಲ್ಲಿರೋದು. ವೆರಿಫೈ ಒಂದು ಸ್ಯಾಟಿಸ್ಫೈಡ್ ಅಂತ ಇತ್ತು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲಿದೆ. ಏನು ಅವ್ರ ಅಧಿಕಾರಿಗಳು ಬರ್ತಾರ? ವೇಟ್ ಮಾಡೋಣ. ಈಗ ಮುಂದಿನ ಲೈವ್ನ ಮಾಡ್ತೀವಿ. ಅಧಿಕಾರಿಗಳು ಬಂದ ಈಗ ಊಟಕ್ಕೆ ಹೋಗಿದ್ದಾರೆ. ಸಮಯ ಎಷ್ಟಾಗಿದೆ? ಬಗ್ಗೆ 2:30 ಆಗಿದೆ. 3 ಗಂಟೆ ಆಗ್ತಾ ಬಂತು. 2:40 ಆಗಿದೆ. ಅಧಿಕಾರಿಗಳು ಬಂದ ಮೇಲೆ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಅವನ್ನ ವಿಚಾರಣೆ ಮಾಡಿ ಮುಂದಿನ ಲೈವ್ನಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಕ್ಲೋಸ್ ಮಾಡಿ ಲೈವ್ನ. ಮುಂದೆ ಅಧಿಕಾರಿಗಳು ಬರಲಿ.